ಯಾರಿಗೆ ಹೇಗೆ ಟ್ರೀಟ್ ಮಾಡಿದ್ದೀರಿ? ನನಗೆ ಇದು ಮೂರನೇದು. ಆ್ಯಕ್ಚುಲಿ 2 ಅಬೋಟ್ ಆಗಿತ್ತು ನನಗೆ. ಆಮೇಲೆ ನಾನಲ್ಲಿ ಇದು KC ಜನರಲ್ಲೆಲ್ಲ ತೋರಿಸ್ದೆ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ ಎಲ್ಲ, ನನಗೆ ತುಂಬ ಇಷ್ಟ ಆಯಿತು. 3 ದಿನ ನಾನು ಅಡ್ಮಿಟ್ ಇದ್ದೆ, ಆದರೆ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನರ್ಸ್ಗಳು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸೀಮಂತನೂ ಅಷ್ಟೇ, ಯಾವುದೇ ಹಾಸ್ಪಿಟ್ಲಲ್ಲೂ ಮಾಡಿಲ್ಲ, ನಾನು ನೋಡಿಲ್ಲ. ಈ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕೇರ್ ತಗೊಂಡಿದ್ದಾರೆ. ನಿಮ್ಮ ಹೆಸರು? ರೋಹಿಣಿ ಕಾರ್ತಿಕ್. ಕೆಲವರು ಆಸ್ಪತ್ರೆಗೆ ಬಂದಷ್ಟೇ ನೋಡ್ತಾರೆ, ಫೋನಲ್ಲೂ ಕಮ್ಯುನಿಕೇಶನ್ಗೆಲ್ಲ ಸಿಗ್ತಾರ ವೈದ್ಯರಲ್ಲಿ? ಇಲ್ಲಿ ನಾನು ಮನೆಗೆ ಹೋಗ್ತೀರಿ, ಕೆಲವೊಂದು ಡೌಟ್ಸ್ ಬರ್ತದೆ. ಹೌದು ಸರ್, ನಾನು ಆ ಥರ ಕಮ್ಯುನಿಕೇಷನ್ ಮಾಡಿಲ್ಲ. ನನಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ಇಮಿಡಿಯೇಟ್ ಬಂದುಬಿಡ್ತೀನಿ. ಬಂದರೆ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕಮ್ಯುನಿಕೇಷನ್ ಚೆನ್ನಾಗಿದೆ ಡಾಕ್ಟರ್ಸ್ದು, ಆಮೇಲೆ ನರ್ಸ್ದು ಅಷ್ಟೇ ಆಗಲಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಈ ಹಾಸ್ಪಿಟಲ್. ಯಾರಿಗೆ ಹೇಗೆ ಟ್ರೀಟ್ ಮಾಡಿದ್ದೀರಿ? ನನಗೆ ಇದು ಮೂರನೇದು. ಆ್ಯಕ್ಚುಲಿ 2 ಅಬೋಟ್ ಆಗಿತ್ತು ನನಗೆ. ಆಮೇಲೆ ನಾನಲ್ಲಿ ಇದು KC ಜನರಲ್ಲೆಲ್ಲ ತೋರಿಸ್ದೆ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ ಎಲ್ಲ, ನನಗೆ ತುಂಬ ಇಷ್ಟ ಆಯಿತು. 3 ದಿನ ನಾನು ಅಡ್ಮಿಟ್ ಇದ್ದೆ, ಆದರೆ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನರ್ಸ್ಗಳು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸೀಮಂತನೂ ಅಷ್ಟೇ, ಯಾವುದೇ ಹಾಸ್ಪಿಟ್ಲಲ್ಲೂ ಮಾಡಿಲ್ಲ, ನಾನು ನೋಡಿಲ್ಲ. ಈ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕೇರ್ ತಗೊಂಡಿದ್ದಾರೆ. ನಿಮ್ಮ ಹೆಸರು? ರೋಹಿಣಿ ಕಾರ್ತಿಕ್. ಕೆಲವರು ಆಸ್ಪತ್ರೆಗೆ ಬಂದಷ್ಟೇ ನೋಡ್ತಾರೆ, ಫೋನಲ್ಲೂ ಕಮ್ಯುನಿಕೇಶನ್ಗೆಲ್ಲ ಸಿಗ್ತಾರ ವೈದ್ಯರಲ್ಲಿ? ಇಲ್ಲಿ ನಾನು ಮನೆಗೆ ಹೋಗ್ತೀರಿ, ಕೆಲವೊಂದು ಡೌಟ್ಸ್ ಬರ್ತದೆ. ಹೌದು ಸರ್, ನಾನು ಆ ಥರ ಕಮ್ಯುನಿಕೇಷನ್ ಮಾಡಿಲ್ಲ. ನನಗೆ ಏನೇ ಪ್ರಾಬ್ಲಮ್ ಇದ್ರೂ ನಾನು ಇಮಿಡಿಯೇಟ್ ಬಂದುಬಿಡ್ತೀನಿ. ಬಂದರೆ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕಮ್ಯುನಿಕೇಷನ್ ಚೆನ್ನಾಗಿದೆ ಡಾಕ್ಟರ್ಸ್ದು, ಆಮೇಲೆ ನರ್ಸ್ದು ಅಷ್ಟೇ ಆಗಲಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ ಈ ಹಾಸ್ಪಿಟಲ್.